ಗಾಂಧಿನಗರದ ಮಠ ಖಾಲಿ ಆಯ್ತಾ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಏನಾಯ್ತು ಹಾಗಾದ್ರೆ ಗಾಂಧಿನಗರದಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಎಲ್ಲ ಹೋದ್ರೂ ಕೂಡ ತಬಲಾ ನಾಣಿ, ಇನ್ನು ಪ್ರತಿಭಾವಂತ ನಿರ್ದೇಶಕ, ನಟ, ನೆಪಥ್ಯಕ್ಕೆ ಈಗ ಏನಾಯ್ತು? ಈ ಒಂದು ಮಠ ವಿಚಾರಕ್ಕೆ ಮಾತನಾಡ್ತಾ ಹೋದ್ರೆ ಅವಕಾಶ ಸಿಗದೆ ಈಗ ನೋವಿನಲ್ಲಿದ್ದಾರಾ ತಬಲಾ ನಾಣಿಯವರು ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಯಾಕಂತಂದ್ರೆ ಎಲ್ಲೂ ಕೂಡ ಅಷ್ಟಾಗಿ ಕಾಣಿಸ್ಕೊಳ್ತಾ ಇಲ್ಲ. ಗಾಂಧಿನಗರದ ಮಠ ಈಗ ಖಾಲಿ ಆಯ್ತಾ? ಎಲ್ಲಿ ಹೋದ್ರು ತಬಲಾ ನಾಣಿಯವರು? ಹಾಗಾದ್ರೆ ಪ್ರತಿಭಾವಂತ ನಿರ್ದೇಶಕ ಮಾತ್ರ ಅಲ್ಲ, ನಟ ಕೂಡ ಹೌದು. ಅವಕಾಶ ಸಿಗದೆ ಈಗ ತಬಲಾ ನಾಣಿಯವರು ನೋವಿನಲ್ಲಿದ್ದಾರಾ? ಹೊಸ ಅವಕಾಶಕ್ಕಾಗಿ ಕಾಯ್ತಿದ್ದಾರಾ? ಬೆಂಗಳೂರು ಬಿಟ್ಟು ಊರ್ ಸೇರಿದ್ರ? ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ ತಬಲಾ ನಾಣಿಯವರು. ಗಾಂಧಿನಗರದ ಗದ್ದಲ ಸಾಕಾಗೋಯ್ತಾ ಅವ್ರಿಗೆ? ತಬಲಾ ನಾಣಿ ಒಂದು ರೀತಿ ಚೂಸಿ, ಜೊತೆಗೆ ಮೂಡಿ ಕೂಡ ಹೌದು. ಅವಕಾಶಗಳಿಲ್ಲದಕ್ಕ ಅಥವಾ ಮೂಡಿಲ್ವಾ ಅವ್ರಿಗೆ? ಏನಾಗ್ತಿದೆ ಅವ್ರ ಲೈಫಲ್ಲಿ? ನಾಣಿ ಮಿಂಗಲ್ ಆಗೋ ಕ್ಯಾರೆಕ್ಟರ್ ಅಲ್ಲ. ಹೊಸ ಜನರೇಷನ್ ಜೊತೆ ಮುನಿಸ್ಕೊಂಡ್ರ ತಬಲಾ ನಾಣಿಯವರು? ಹಾಗಾದ್ರೆ ಕನ್ನಡಿಗರಿಗೆ ಆರೋಗ್ಯಕರ ಹಾಸ್ಯವನ್ನ ಉಣಬಡಿಸಿದ್ದ ನಾಣಿ ಈಗೆಲ್ ಹೋದ್ರು? ಮಠ, ಎದ್ದೇಳು ಮಂಜುನಾಥ್ ಅನೇಕ ಚಿತ್ರಗಳಲ್ಲಿ ಬೆಸ್ಟ್ ಆಕ್ಟಿಂಗ್ ಮಾಡಿದ್ದಾರೆ. ಜೊತೆಗೆ ಜನರನ್ನ ಬಹಳ ಒಂದು ನಗೆಯ ಕಡಲಿನಲ್ಲಿ ತೇಲಿಸಿದ್ದಾರೆ ತಬಲಾ ನಾಣಿಯವರು. ಈಗಿರುವಂತಹ ಕಾಮಿಡಿಗೂ ಆ ಒಂದು ಸಂದರ್ಭದಲ್ಲಿ ಅವರ ಕಾಮಿಡಿಗೂ ಬಹಳ ವ್ಯತ್ಯಾಸ ಇದೆ. ಜನರು ಅಷ್ಟು ನಗ್ತಾ ಇದ್ರು. ತಬಲಾ ನಾಣಿ ಕಾಮಿಡಿ ಅಂದ್ರೆ ಸಾಕು, ಎಲ್ಲರೂ ಕೂಡ ನಗೆಯ ಹಬ್ಬ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ನಕ್ಕು ನಲಿತಾ ಇದ್ರು. ಆದ್ರೆ ಈಗ ತಬಲಾ ನಾಣಿಯವರು ಎಲ್ಲಿ ಹೋದ್ರು ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಯಾಕೆಂತಂದ್ರೆ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಒಂದು ಸಿನಿಮಾ ರಂಗದ ವಿಚಾರಕ್ಕೆ ಬಂದ್ರು ಕೂಡ ತಬಲಾ ನಾಣಿಯವರು ಅಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಏನಾದ್ರೂ ಈಗಿನ ಜನರೇಷನ್ ಮೇಲೆ ಮುನಿಸ್ಕೊಂಡು ದೂರ ಸರ್ದ್ಬಿಟ್ಟಿದ್ದಾರಾ? ಅಯ್ಯೋ ಬೇಡಪ್ಪ, ಇವಾಗಿನ ಜನರೇಷನ್ ಅವ್ರ ಸಹವಾಸನೇ ಬೇಡ, ಅವರು ಎಕ್ಸ್ಪೆಕ್ಟ್ ಮಾಡದೆ ಬೇರೆ ರೀತಿ ಇರುತ್ತೆ ಅಂತ ಏನಾದ್ರೂ ಯೋಚನೆ ಮಾಡಿ ಸಿನಿಮಾ ರಂಗದಿಂದಲೇ ದೂರ ಉಳಿದ್ರ, ಅಥವಾ ಏನಾದ್ರೂ ಊರಿಗೆ ಹೋಗಿ ಸೆಟ್ಲ್ ಆದ್ರ? ಜೊತೆಗೆ ತಬಲಾ ನಾಣಿ ಅಂತಂದ್ರೆ ಏನಿವಾಗ ನಾವು ತೆರೆಯ ಮೇಲೆ ನೋಡ್ತೀವಿ, ಅವರ ಕಾಮಿಡಿ ಆಗಿರ್ಬೋದು ಅಥವಾ ಅವರ ನಟನಾ ವೈಖರಿ ಆಗಿರ್ಬೋದು, ಎಲ್ಲರಿಗೂ ಕೂಡ ಅಚ್ಚುಮೆಚ್ಚು. ಆದ್ರೆ ಅವರು ಪರ್ಸ್ನಲಿ ಅಷ್ಟಾಗಿ ಮಿಂಗಲ್ ಆಗಲ್ವಂತೆ. ಅವರ ಒಡನಾಡಿಗಳೇನಿದ್ರು ಅಥವಾ ಅವರ ಸ್ನೇಹಿತರು ಹೇಳುವ ಪ್ರಕಾರ ಅಷ್ಟರ ಮಟ್ಟಿಗೆ ಎಲ್ಲರ ಜೊತೆಯೂ ಕೂಡ ಮಿಂಗಲ್ ಆಗಿ ತಮಾಷೆ ಮಾಡ್ಕೊಂಡು ಆ ಒಂದು ಪ್ರವೃತ್ತಿಯಿಂದ ಇರ್ತಾ ಇರ್ಲಿಲ್ವಂತೆ. ಕೇವಲ ಈಗ ಸಿನಿಮಾ ಒಂದು ಸೆಟ್ಗೆ ಹೋದ್ರು ಕೂಡ ಅವರಿಗೆ ಕೊಟ್ಟಂತ ಪಾತ್ರ ಏನಿದೆ ಆ ಒಂದು ಪಾತ್ರಕ್ಕೆ ಯಾವ ರೀತಿ ಜೀವ ತುಂಬಬೇಕು, ನನ್ನ ಪಾತ್ರವನ್ನ ಜನರು ಮೆಚ್ಕೊಳ್ಬೇಕಂದ್ರೆ ನಾನು ಯಾವ ರೀತಿ ನಟನೆ ಮಾಡಬೇಕು, ಕೇವಲ ಇದರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ರಂತೆ. ಅಲ್ಲಿ ಇದ್ದಂಥ ಏನು ತುಂಬಾ ಸಲಿಗೆಯಿಂದ ಇದ್ದಂತಹ ಕೋ ಆರ್ಟಿಸ್ಟ್ ಜೊತೆ ಮಾತ್ರ ಮಿಂಗಲ್ ಆಗ್ತಾ ಇದ್ರಂತೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಮ್ಯಾ. ಇನ್ನು ತಬಲಾ ನಾಣಿ ಅಂತಂದ್ರೆ ಒಂದು ಪ್ರತ್ಯೇಕ ವರ್ಗವೇ ಇದೆ ಅವರಿಗೋಸ್ಕರ. ಯಾಕೆಂತಂದ್ರೆ ಅವರ ನಟನೆ ಮತ್ತೆ ಹಾಸ್ಯ ಪ್ರವೃತ್ತಿಯನ್ನ ಸಾಕಷ್ಟು ಜನ ಮೆಚ್ಕೊಂಡಿದ್ದಾರೆ. ಆದ್ರೆ ಈಗ ತಬಲಾ ನಾಣಿಯವರು ಎಲ್ಲೋ ಹೋದ್ರು, ಮಾಯ ಆಗ್ಬಿಟ್ರಲ್ಲ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಅವರ ಲೈಫಲ್ಲಿ ಏನೆಲ್ಲ ಆಗ್ತಾ ಇದೆ? ಯಾಕೆ ಸಿನಿಮಾ ರಂಗದಿಂದ ದೂರ ಉಳ್ಕೊಂಡಿದ್ದಾರೆ? ಸಾಹಿತ್ಯ ಸಿನಿಮಾ ಅಂದರೆ ಕೇವಲ ನಟ ನಟಿಯರ ಅಬ್ಬರ ಮಾತ್ರ ಅಲ್ಲ, ಪೋಷಕ ಪಾತ್ರಕ್ಕೂ ಕೂಡ ಅಷ್ಟೇ ಬೆಲೆ ಇರುತ್ತೆ. ಅಂತಹ ಪ್ರತಿಭೆ ಏನಂತ ಅಂದರೆ ತಬಲಾ ನಾಣಿಯವರು. ಆದರೆ ಇತ್ತೀಚಿನ ದಿನದಲ್ಲಿ ಗಾಂಧಿನಗರದಿಂದ ಅಂದರೆ ಸಿನಿಮಾಗಳಿಂದ ದೂರ ಉಳಿದಿದ್ದಾರೆ ತಬಲಾ ನಾಣಿಯವರು. ಯಾಕೆ ಇವರು ದೂರ ಆಗಿದ್ದಾರೆ ಅನ್ನೋದು ಇವಾಗ ಚರ್ಚೆಗೆ ಕಾರಣ ಆಗಿರುವಂಥದ್ದು. ಸದ್ಯಕ್ಕೆ ಇವರು ಮೂಲತಃ ತುಮಕೂರವರಾಗಿರೋದ್ರಿಂದ ಇವರೇನು ಹೊಸದಾಗಿ ನಟನೆಯನ್ನು ಮಾಡ್ತಿರೋರಲ್ಲ, ಹುಟ್ಟು ಕಲಾವಿದ. ರಂಗಭೂಮಿಯಲ್ಲಿ ಸಾಕಷ್ಟು ವರ್ಷಗಳ ಕಾಲ ಸಕ್ರಿಯವಾಗಿ ಕೂಡ ಇದ್ರು. ತಬಲವನ್ನು ನುಡಿಸ್ತಿದ್ದಂತಹ ಕಾರಣದಿಂದಾಗಿ ಇವರಿಗೆ ತಬಲಾ ನಾಣಿ ಅಂತ ಕೂಡ ಹೆಸರು ಬಂತು. ಇನ್ನು ಗುರುಪ್ರಸಾದ್ ನಿರ್ದೇಶನದ ಮಠ ಚಿತ್ರದಲ್ಲಿ 2006ರಲ್ಲಿ ಇವರು ಪ್ರಮುಖವಾಗಿ ಭಾಗವಹಿಸಿದರು. ನಂತರ 2009ರಲ್ಲಿ ಇವರು ಎದ್ದೇಳು ಮಂಜುನಾಥ ಸಿನಿಮಾದಲ್ಲಿ ನಟನೆಯನ್ನು ಮಾಡಿದರು. ಒಳ್ಳೆ ಹೈಪ್ ಕೂಡ ಆಗಿತ್ತು ಸಿನಿಮಾ. ಉತ್ತಮ ನಟ ಅಂತ ಹೆಸರು ಕೂಡ ಆಗಿದ್ರು. ಇವರು ಕೇವಲ ಪೋಷಕ ನಟ ಮಾತ್ರ ಅಲ್ಲ, ಸಂಭಾಷಣೆಯನ್ನು ಕೂಡ ಬರಿತಾ ಇದ್ರು. ಒಳ್ಳೆ ಸ್ಕ್ರಿಪ್ಟ್ ರೈಟರ್ ಕೂಡ, ಡೈಲಾಗ್ಗಳನ್ನು ಕೂಡ ಬರಿತಾ ಇದ್ರು ಇವರು. ಆದರೆ ಇತ್ತೀಚೆಗೆ ಸಿನಿಮಾದಿಂದ ದೂರ ಉಳಿದಿದ್ದು ಯಾಕೆ ಅನ್ನೋಂಥ ಪ್ರಶ್ನೆ. ಕೇವಲ ಹಳೆ ಫಿಲ್ಮ್ಗಳಲ್ಲಿ ಮಾತ್ರ ಅಲ್ಲ, ಅವರು ರ್ಯಾಂಬೋ ಆಗಿರ್ಬೋದು, ಅಧ್ಯಕ್ಷ ಆಗಿರ್ಬೋದು, ಕೆಮಿಸ್ಟ್ರಿ ಕರಿಯಪ್ಪ ಆಗಿರ್ಬೋದು, ಕಾಳಿದಾಸ ಕನ್ನಡ ಮಿಶ್ರು ಇಂತಹ ಸಿನಿಮಾಗಳಲ್ಲೂ ಕೂಡ ಮಾಡಿದ್ದಾರೆ. ಕೊನೆಗೆ ಸೃಜನ್ ಲೋಕೇಶ್ ಅವರ ಜೊತೆ GST ಸಿನಿಮಾವನ್ನ ಕೂಡ ಮಾಡಿದ್ದಾರೆ. ಇನ್ನು ಕೆಲವರು ಹೇಳೋ ಪ್ರಕಾರ ಎಲ್ಲೋ ನಟ ತಬಲಾ ನಾಣಿ ಅವರು ಏನಿದ್ದಾರೆ ಚೂಸಿ ಮೂಡಿ ಅಂತ ಕೂಡ ಹೇಳಲಾಗುತ್ತೆ. ಯಾವ ವಿಚಾರದಲ್ಲಿ ಇವರು ಚೂಸಿ, ಯಾವ ವಿಚಾರದಲ್ಲಿ ಇವರು ಮೂಡಿ ಅಂತ ಕೇಳೋದಾದ್ರೆ ಅವರ ಸಹೋದ್ಯೋಗಿಗಳು ಹೇಳೋದು, ಸ್ನೇಹಿತರು ಹೇಳೋದು, ಇವರು ತುಂಬಾ ಟೈಮ್ ಸೆನ್ಸ್ ಅನ್ನ ಫಾಲೋ ಮಾಡ್ತಾ ಇದ್ರು. ಯಾವ್ದಾದ್ರು ನಟರು ಲೇಟ್ ಆಗಿ
ಏನಾದರೂ ಸೆಟ್ಗೆ ಬಂದರೆ ಇಷ್ಟ ಆಗ್ತಾ ಇರಲಿಲ್ಲ, ಸ್ಕ್ರಿಪ್ಟ್ ವರ್ಕ್ ಇಲ್ಲದೆ ಇವರು ಶೂಟಿಂಗನ್ನು ಮಾಡ್ತಾ ಇರಲಿಲ್ಲ. ಕೇವಲ ಇವರು ಸಂಭಾವನೆಗೆ ಬೆಲೆ ಕೊಡ್ತಿದ್ದಂತಹ ನಟ ಅಲ್ಲ, ಆ ಒಂದು ಸ್ಕ್ರಿಪ್ಟ್ಗೆ, ಆ ಒಂದು ಪಾತ್ರಕ್ಕೆ ತೂಕ ಇದ್ದರೆ ಮಾತ್ರ ಆ ಒಂದು ಸಿನಿಮಾದಲ್ಲಿ ಭಾಗವಹಿಸ್ತಾ ಇದ್ರು ಅನ್ನೋಂತಹ ಮಾತುಗಳು. ಆದರೆ ಎಲ್ಲೋ ಒಂದು ಕಡೆ ಸಿನಿಮಾಗಳು ಇಷ್ಟ ಆಗ್ತಾ ಇಲ್ವಾ, ಅಥವಾ ಈ ಜನ್ರೇಷನಲ್ಲಿ ಹೊಂದ್ಕೊಳ್ಳೋದಕ್ಕಾಗ್ತಾ ಇಲ್ವಾ, ಈ ಜನ್ರೇಷನಲ್ಲಿ ಯಾಕೆ ಹೊಂದ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂತ ಅಂದರೆ ಎಲ್ಲೋ ಒಂದು ಕಡೆ ಕಾಪಿಡ್ ಸ್ಕ್ರಿಪ್ಟ್ ಅಂತ ಹೇಳ್ಬೋದು, ಅಥವಾ ಡೈಲಾಗ್ಗಳು ಇಷ್ಟ ಆಗ್ತಾ ಇಲ್ಲ, ಎಲ್ಲೊಂದು ಕಡೆ ಮುಜುಗರ ಉಂಟು ಮಾಡಬಾರ್ದು. ಇವರ ಹೆಸರುವಾಸಿಯಾಗಿದ್ದೇ ಆರೋಗ್ಯಕರ ಒಂದಷ್ಟು ಹಾಸ್ಯಗಳನ್ನು ಕೊಡ್ತಾ ಇದ್ದದಕ್ಕೆ. ಈಗ ಎಲ್ಲೋ ಒಂದು ಕಡೆ ತುಮಕೂರಿನಲ್ಲಿ ಕೃಷಿಯನ್ನು ಮಾಡ್ಕೊಂಡಿದ್ದಾರೆ, ಜೊತೆಗೆ ನಾಟಕವನ್ನು ಯಾರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ಒಂದಷ್ಟು ಮಾರ್ಗದರ್ಶನವನ್ನು ಕೂಡ ಕೊಡ್ತಾ ಇದ್ದಾರೆ ಅನ್ನೋಂತಹ ವಿಚಾರ ಇರುವಂಥದ್ದು. ಆದರೆ ನಾವು ಏನು ಹೇಳ್ಬೋದು ಅಂತ ಅಂದರೆ, ನಿರ್ದೇಶಕರು ಕೂಡ ಇಂತಹ ಪೋಷಕ ಪಾತ್ರವನ್ನು ಗುರುತಿಸಿ ಅಂಥವ್ರಿಗೆ ಒಂದಷ್ಟು ಸ್ಕ್ರಿಪ್ಟ್ಗಳನ್ನು ಬರೀಬೇಕು, ಮತ್ತು ಸಂಭಾವನೆಗಳನ್ನು, ಅವರ ಹಿರಿಯ ಪಾತ್ರ ಏನಿರುತ್ತೆ, ಅಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಏನಿರುತ್ತೆ, ಅದಕ್ಕೆ ತಕ್ಕಂತೆ ಸಂಭಾವನೆಯನ್ನು ಕೊಡಬೇಕು. ಇಂತಹ ಪೋಷಕ ನಟರನ್ನು, ಇಂತಹ ಸ್ಕ್ರಿಪ್ಟ್ ವರ್ಕರನ್ನು ಸ್ಕ್ರಿಪ್ಟ್ ಡಾಕ್ಟರಿಂಗ್ ಕೂಡ ಬಳಸ್ಕೋಬೋದು. ಆದರೆ ಆ ಒಂದು ವಿಚಾರವಾಗಿ ಎಲ್ಲೋ ಒಂದು ಕಡೆ ಇವರು ಸಿನಿಮಾದಿಂದ ಹೊರಗುಳಿದಿದ್ದಾರೆ ಅನ್ನೋಂತಹ ವಿಚಾರ ಸಾಹಿತ್ಯ. ರಮ್ಯಾ, ಈಗ ಮುಖ್ಯವಾಗಿ ಇಂತಹ ಒಬ್ಬ ಅದ್ಭುತ ನಟನನ್ನು ಎಲ್ಲರೂ ಕೂಡ ಮಿಸ್ ಮಾಡ್ಕೊಳ್ತಾರೆ. ಕೇವಲ ಅವರು ಒಂದು ಪೋಷಕ ಪಾತ್ರ ಅಷ್ಟೇ ಅಲ್ಲ, ಒಂದು ಹಾಸ್ಯ ಪ್ರವೃತ್ತಿಯಿಂದಲೂ ಕೂಡ ಜನರ ಮನಸ್ಸನ್ನು ಗೆದ್ದಿದ್ದಾರೆ. ಹಾಗಾಗಿ ಆಗಿನ ಹಾಸ್ಯಕ್ಕೂ ಈಗಿನ ಹಾಸ್ಯಕ್ಕೂ ಬಹಳ ವ್ಯತ್ಯಾಸ ಇದೆ. ಈಗಿನ ಜನ್ರೇಷನ್ನು ನನ್ನ ಹಾಸ್ಯವನ್ನು ಒಪ್ಕೊಳ್ಳಲ್ಲ ಅಂತ ಅವರೇನಾದ್ರು ಡಿಸೈಡ್ ಮಾಡ್ಕೊಂಡಿದ್ದಾರಾ, ಅಥವಾ ಅವರಿಗೆ ಅವಕಾಶಗಳು ಸಿಗ್ತಾ ಇಲ್ವಾ, ಏನಾಗ್ತಾ ಇದೆ, ಅಥವಾ ಸಿನಿಮಾ ರಂಗವೇ ಅವ್ರನ್ನ ದೂರ ಇಡಿಸ್ಬಿಟ್ಟಿದ್ಯಾ? ಸಿನಿಮಾ ರಂಗದಿಂದ ಏನು ಸದ್ಯಕ್ಕೆ ಇವರೇನು ದೂರ ಉಳ್ಕೊಂಡಿಲ್ಲ. ಕೆಲವೊಂದು ಚೂಸ್ ಮಾಡಿ ಆ ಒಂದು ಪಾತ್ರದಲ್ಲಿ ನಟನೆಯನ್ನು ಮಾಡ್ತಾ ಇದ್ದಾರೆ ಹೇಳ್ಬೋದು. ಅಂದರೆ ಸೃಜನ್ ಲೋಕೇಶ್ ಅವರ GST ಸಿನಿಮಾದಲ್ಲೂ ಕೂಡ ಇವರು ನಟನೆಯನ್ನು ಕೂಡ ಮಾಡಿದ್ದಾರೆ. ಕೆಲವೊಂದು ಕಡೆ ಸ್ಕ್ರಿಪ್ಟ್ ವರ್ಕ್ ಇಷ್ಟ ಆಗ್ತಾ ಇಲ್ಲ. ಇವರು ಗುರುಪ್ರಸಾದ್ ನಿರ್ದೇಶನ ಮಾಡ್ತಿದ್ದಂತಹ ಸಿನಿಮಾದಲ್ಲಿ ಕಂಪಲ್ಸರಿಯಾಗಿ ಆ್ಯಕ್ಟಿಂಗನ್ನು ಮಾಡ್ತಾ ಇದ್ರು, ಯಾಕಂದರೆ ಇವರನ್ನು ಸಹೋದರರು, ಸೋಲ್ಮೇಟ್ಸ್ ಅಂತಲೇ ಕರಿತಾ ಇದ್ರು. ಯಾಕಂದರೆ ಅಂತಹ ಸ್ಕ್ರಿಪ್ಟ್ ವರ್ಕ್ ಇರ್ತಾ ಇತ್ತು. ಇತ್ತೀಚಿನ ದಿನದಲ್ಲಿ ಅಂತಹ ಸ್ಕ್ರಿಪ್ಟ್ ವರ್ಕ್ ಇಷ್ಟ ಆಗ್ತಾ ಇಲ್ಲ. ಮತ್ತು ಸಂಭಾವನೆ ವಿಚಾರ ಏನಾದರೂ ಅವರು ದೂರ ಉಳಿದ್ರ ಅಂದರೆ ಇವರು ಸಂಭಾವನೆಗೆ ಬೆಲೆ ಕೊಡ್ತಿದ್ದಂತಹ ವ್ಯಕ್ತಿ ಏನಲ್ಲ, ಬರೀ ನಟನೆಗೆ, ಆ ಒಂದು ಪಾತ್ರಕ್ಕೆ ಮಾತ್ರ ಬೆಲೆ ಕೊಡ್ತಿದ್ದಂಥವ್ರು. ಆದರೆ ಎಲ್ಲೋ ಒಂದು ಕಡೆ ಸಿನಿಮಾ ರಂಗದಿಂದ ದೂರ ಇರಬೇಕು, ಗ್ಯಾಪ್ ತೆಗೆದುಕೊಳ್ಬೇಕು ಅಂತ ಅನ್ನೋದಿದೆಯಾ, ಅಥವಾ ಸೀಕ್ರೆಟಾಗಿ ಏನಾದರೂ ಯಾವುದಾದ್ರೂ ಸ್ಕ್ರಿಪ್ಟ್ ವರ್ಕಲ್ಲಿ ಮುಳುಗಿದ್ದಾರಾ, ಯಾವುದಾದ್ರೂ ಒಂದು ಪ್ಲ್ಯಾನನ್ನು ಮಾಡ್ತಾ ಇದ್ದಾರಾ ಅನ್ನೋಂತಹ ಪ್ರಶ್ನೆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ರಮ್ಯಾ ನಿಮ್ಮೆಲ್ಲ ಮಾಹಿತಿಗಾಗಿ.